ಕಾಂಗ್ರೆಸ್ನವ್ರಿಗೆ ಏನು ಅಶಾಂತಿ ಅಂತೆ, ಇನ್ನೆಷ್ಟು ಶಾಂತಿಯುತ ಹೋಗಬೇಕಂತೆ ಭಾರತೀಯರು, ಇನ್ನೆಷ್ಟು ಶಾಂತಿಯುತ ಹೋಗಬೇಕಂತೆ ಸರ್. ಪ್ರತಿಯೊಬ್ಬ ಭಾರತೀಯನು ಇವತ್ತು ಮೆಚ್ತಾ ಇದ್ದಾನೆ. ಪ್ರತಿಯೊಬ್ಬ ಭಾರತೀಯನಲ್ಲೂ ಇವತ್ತು ಒಳಗಡೆ ಆಕ್ರೋಶ ಇದೆ, ಬೆಂಕಿ ಇದೆ, ನೋವಿದೆ. ಅದಕ್ಕೆ ಉತ್ತರ ಕೊಡಿ ಅಂತ ಪ್ರಧಾನಮಂತ್ರಿಗಳು ಕೇಳಿದಾಗ ನೆನ್ನೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಇಬ್ಬರು ಹೆಣ್ಮಕ್ಳು ವಹಿಸಿದ್ದಾರೆ ನೆನ್ನೆ ಆಪರೇಷನ್ನಲ್ಲಿ. ಅದು ನಾವು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಮಹಿಳೆಯರು ಕೇವಲ ಇವತ್ತು ಮನೆಯಲ್ಲಿದ್ದು ಅಡುಗೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಮಹಿಳೆಯರು ಹಲವಾರು ವರ್ಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವೇದಿಕೆಗಳಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ. ನಿಜಕ್ಕೂ ಕೂಡ ಈ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊನ್ನೆ ಬೇರೆ ಅದ್ಯಾವುದೋ ಕಾಂಗ್ರೆಸ್ನ ಸಚಿವರು ಅದೆಂಥದೋ ಬಾಂಬ್ ಕಟ್ಕೊಂಡು ಹೋಗ್ಬಿಡ್ತೀನಿ, ಈ ಬಾಂಬ್ ಕಟ್ಕೊಂಡು ಹೋಗೋ ಮನಸ್ಥಿತಿ ಇರ್ತಕ್ಕಂಥದ್ದು ಅದು ಎಲ್ಲಿಂದ ಬಂತು? ಹೇಳ್ದಂಥ ವ್ಯಕ್ತಿಗೆ ಮಾತೆತ್ತಿದ್ರೆ ಬಾಂಬು ಬಾಂಬು ಅಂತಾರೆ ಅವರು. ಕಾಂಗ್ರೆಸ್ನವ್ರಿಗೆ ಏನು ಅಶಾಂತಿ ಅಂತೆ, ಇನ್ನೆಷ್ಟು ಶಾಂತಿಯುತ ಹೋಗಬೇಕಂತೆ ಭಾರತೀಯರು, ಇನ್ನೆಷ್ಟು ಶಾಂತಿಯುತ ಹೋಗಬೇಕಂತೆ ಸರ್. ಪ್ರತಿಯೊಬ್ಬ ಭಾರತೀಯನು ಇವತ್ತು ಮೆಚ್ತಾ ಇದ್ದಾನೆ. ಪ್ರತಿಯೊಬ್ಬ ಭಾರತೀಯನಲ್ಲೂ ಇವತ್ತು ಒಳಗಡೆ ಆಕ್ರೋಶ ಇದೆ, ಬೆಂಕಿ ಇದೆ, ನೋವಿದೆ. ಅದಕ್ಕೆ ಉತ್ತರ ಕೊಡಿ ಅಂತ ಪ್ರಧಾನಮಂತ್ರಿಗಳು ಕೇಳಿದಾಗ ನೆನ್ನೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಇಬ್ಬರು ಹೆಣ್ಮಕ್ಳು ವಹಿಸಿದ್ದಾರೆ ನೆನ್ನೆ ಆಪರೇಷನ್ನಲ್ಲಿ. ಅದು ನಾವು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಮಹಿಳೆಯರು ಕೇವಲ ಇವತ್ತು ಮನೆಯಲ್ಲಿದ್ದು ಅಡುಗೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಮಹಿಳೆಯರು ಹಲವಾರು ವರ್ಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವೇದಿಕೆಗಳಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ. ನಿಜಕ್ಕೂ ಕೂಡ ಈ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊನ್ನೆ ಬೇರೆ ಅದ್ಯಾವುದೋ ಕಾಂಗ್ರೆಸ್ನ ಸಚಿವರು ಅದೆಂಥದೋ ಬಾಂಬ್ ಕಟ್ಕೊಂಡು ಹೋಗ್ಬಿಡ್ತೀನಿ, ಈ ಬಾಂಬ್ ಕಟ್ಕೊಂಡು ಹೋಗೋ ಮನಸ್ಥಿತಿ ಇರ್ತಕ್ಕಂಥದ್ದು ಅದು ಎಲ್ಲಿಂದ ಬಂತು? ಹೇಳ್ದಂಥ ವ್ಯಕ್ತಿಗೆ ಮಾತೆತ್ತಿದ್ರೆ ಬಾಂಬು ಬಾಂಬು ಅಂತಾರೆ ಅವರು.